ಪರಮಾತ್ಮ ಪರಮಾತ್ಮ ಹರ ಪಾವನ ಪರಮಾತ್ಮ ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ಹರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕೋಸ್ಕರ ಕರೆದುಕೊಂಡು ದೇವ? ಕರ್ಣ, ನೀನು ವೈರಿ ಪಕ್ಷದವನೇ ಅಂತಾಗುವೆ. ನೀನು ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿ ಮಾತೆಯ ಜ್ಯೇಷ್ಠ ಪುತ್ರ ಕರ್ಣ. ಏನು ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ?
ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ, ಬಹಳ ಚೆನ್ನಾಗಿದೆ ದೇವ ಈ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧದ ಸಮಯ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿದೆ ಕೃಷ್ಣ? ಏಕಿಲ್ಲ ಕರ್ಣ, ತಿಳಿಸುವೇನು ಕೇಳು. ಪರಮಾತ್ಮ, ನನ್ನೇ ನುಡಿಯ ಸಂತೋಷದಿಲ್ಲ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ. ಹಾಗಾದ್ರೆ ನಾನು ಜನ್ಮವೃತ್ತಾಂತವನ್ನು ತಿಳಿಸುವೆ ಪರಮಾತ್ಮ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯದಿದ ನಶೂರ ಕರ್ಣ ನಾಮಧೇಯದಿದ ನಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಹಾಗಾದರೆ ಈ ಲೋಕದ ಜನರು ನನ್ನ ಸೂತ ನೀಚ ಎಂದು ಏಡಿಸುತ್ತಿರುವಲ್ಲ, ಏಕೆ ಪರಮಾತ್ಮ, ಏಕೆ ಪರಮಾತ್ಮ? ಸೂತನು ಅನಾಥನಲ್ಲವೋ ಚಂದ್ರಕುಲಾದೀಶನೇನೋ ಕರ್ಣ. ಸೂತನು ಅನಾಥನಲ್ಲವೋ ಚಂದ್ರಕುಲಾದೀಶನೇನೋ ಪಾಂಡವರೊಳು ಸೇರಿ ಸುಖದಿ ಕರ್ಣ. ಪಾಂಡವರೊಳು ಸೇರಿ ಸುಖದಿ ಬಾಳುವಿ ಬಾರನೇನೋ ಕ್ಷೇಮದಿ. ಬಾಳುವಿ ಬಾರನೇನೋ ಕ್ಷೇಮದಿ. ಬಾಳುವಿ ಬಾರ ನೀ ಕ್ಷೇಮದಿ. ಏನು, ನಾನು ಪಾಂಡವರಲ್ಲಿ ಕೂಡಿ ಬಾಳಬೇಕೆ? ಸಾಧ್ಯವಿಲ್ಲ ಪರಮಾತ್ಮ, ಸಾಧ್ಯವಿಲ್ಲ ಪರಮಾತ್ಮ. ಕರ್ಣ, ನನ್ನಿ ನುಡಿಯ ಸಂತೋಷದಿಲಾಲಿಸುವೀರ ಕುಂತಿ ಮಾತೆಯ ಕುವರ ಮಾತೆ ಕುಂತಿಯ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ. ಪರಮಾತ್ಮ, ಕರ್ಣ, ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳು ಉಪದೇಶ ಪಡೆದು ಆ ಮಂತ್ರಗಳು ಫಲಿಸುತ್ತವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕೋಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ, ನಂತರ ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಗಳಿಂದ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು
ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿದೇವಿಯು ನನ್ನ ಎತ್ತ ಮಾತೆ, ಪರಮಾತ್ಮ ಇದು ಸತ್ಯ ಸಾಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದೋ ವಿಧವಾಗಿ ಕಾಡಿರುವೆ ಪರಮಾತ್ಮ. ದೇವಾ ಸ್ವಾತನ ಪರಿತಾ ಬಹುದಿನ ಲೋಗೆ ಬಂಧುಗಳಾರ ಪರಮಾತ್ಮ. ಬಹುದಿನ ಲೋಗೆ ಬಂಧುಗಳಾರ ಎಂದು ವದನ ಅಪನಿಂದಯಲ್ಲೇ ಪರಮಾತ್ಮ. ವದನ ಅಪನಿಂದಯಲ್ಲೇ ಪಾತಕ್ಕೆ ದೇವನ ಸಂಕಟ ಪರಮಾತ್ಮ. ಪಾತಕ್ಕೆ ದೇವನ ಸಂಕಟ ದೇವಾ ಶೋಧನ ಜಲ್ಮದಹಾಸವ ಆಂತರ್ಯವಲೆನೋ ಜಲೋ ಮಾತಾಜಯ ನೀತರ್ಯವಲೆನೋ ದೇವಾ ದೇವಾ ಜಲೋ ಮಾತಾಜಯ ನೀತರ್ಯವಲೆನೋ ಜಲೋ ಮಾತಾಜಯ ನೀತರ್ಯವಲೆನೋ ಜಿಸಲ ಪರ್ದೆ ಸಹಜನ ನಲಗೋಡೆ ಪರಮಾತ್ಮ. ಜಿಸಲ ಪರ್ದೆ ಸಹಜನ ನಲಗೋಡೆ ಜಿಸಲ ಪರ್ದೆ ಸಹಜನ ನಲಗೋಡೆ ಪಾತಗೆ ದೇವನ ಸಂಕಟ ಪರಮಾತ್ಮ. ಪಾತಗೆ ದೇವನ ಸಂಕಟ ದೇವಾ ಶೋಧನ ಪರಿತಾ
ಗಿರಿಶ ಪರಮಾತ್ಮ ಒಂದು ಕಡೆ ಆಶ್ರಯಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿ ಪಾಶ್ಯವನ್ನು ನೀಡಿದ ಆ ಪಾಂಡವರು. ಇವರಲ್ಲಿ ಯಾರನ್ನು ತ್ಯಜಿಸಬೇಕು, ಯಾರನ್ನು ಆಶ್ರಯಿಸಲಿ, ನನಗೆ ದಿಕ್ಕೇ ತೋರಿದಂತಾಯ್ತಲ್ಲೋ ಪರಮಾತ್ಮ, ದಿಕ್ಕೇ ತೋರಿದಂತಾಯ್ತು. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ದುಷ್ಕೀರ್ತಿ ಕಳಂಕದಿಂದ ನಿನ್ನನ್ನು ಉದ್ಧಾರ ಮಾಡಿರುವುದು. ಇನ್ನು ಮುಂದೆ ನೀನು ಯಾರನ್ನು ತ್ಯಜಿಸಬೇಕು, ಯಾರನ್ನು ಆಶ್ರಯಿಸಬೇಕು, ನೀನೇ ನಿರ್ಧಾರ ಮಾಡು ಕರ್ಣ. ಹಾಗೆಯೇ ಮತ್ತೊಂದು ವಿಚಾರ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಈ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುತ್ತದೆ ಎಂದು ಹೇಳುತ್ತಿದ್ದಳು. ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೆ. ತಮ್ಮ ಚಿತ್ತ ಪ್ರಭು, ತಮ್ಮ ಚಿತ್ತ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಹಾಸ್ಯತ್ಯವನ್ನು ಹೇಳ್ತಕ್ಕನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನ ಎತ್ತ ಮಾತೆ. ಅವರೊಡನೆ ಕೂಡಿ ಬಾಳುವ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂಥ ಉಭಯ ಸಂಕಟ. ಹಾಗಾದರೆ ಈ ಲೋಕೈಕ ವೀರರಾದ ಪಾಂಡವರನ್ನು ಈಗ ಕೊಲ್ಲಲೇ ಪರಮಾತ್ಮ, ಕೊಲ್ಲಲೇ ಪಾಂಡು ಕುಮಾರರ ನಾ ಕೊಲ್ಲುವುದ ಕೊಲಲಂಬಿಟ್ಟೊಡೆ ಕೌರವೇಂದ್ರ ಈ ಧರಣಿಯ ಸಿರಿ ಸಂಪತ್ತಿನಿಲ್ಬಾಡುವುದೇ ಜಲದುಂಪೋತ್ತನ ಸುರವಂ ಕಳೆದು ಮತ್ತಾಮಿಗೆ ಆನಂದವಂ ಸರಿ ಸಂಸಾರದೆ ಪಾರ್ಥನ ಘೋರ ತನಗೆ ತುತ್ತಾಗಲೇ ಕರ್ಣ, ಇದೇನು ಈ ರೀತಿ ಚಿಂತಿಸುತ್ತಿರುವಲ್ಲ? ಈ ದಿನ ರಾಜ್ಯಸಭೆಯಲ್ಲಿ ನಡೆದ ಸಮಾಚಾರವು ನಿನಗೆ ತಿಳಿದಂತಲ್ಲ? ಹೌದು, ಇದು ನಂಬುವುದಿಲ್ಲ ಶಕುನಿ. ನಂಬುವಂಗ ರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಗೌರವನು ನಿರ್ಭಯದಿಂದ ಈ ರೀತಿ ನಡೆಯೋದರಲ್ಲಿ ಆಶ್ಚರ್ಯವೇನು? ದುರ್ಯೋಧನು ಎಲ್ಲವನ್ನು ತಿಳಿದರು ಕೇಳೋಣಂತನೇ ಸುಮ್ಮನಿದ್ದನು. ಕರ್ಣ ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ? ಸ್ನೇಹದಲ್ಲಿ ವಂಚನೆ ನನ್ನ ಸತ್ಯನ ರಕ್ತವಾಗಿ ಕುದಿಯುತ್ತಿರುವ ಶಕುನಿ, ಮರಮಾದದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನು ಎಚ್ಚೆದ್ದನು. ಆಗ ಅವನು ಹೊಸದಿ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿರೋದೆಂದು ನಿನ್ನನ್ನು ನಿಂದಿಸಿದರು. ಕರ್ಣ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು ಶಕುನಿ. ನಿರಾತನ ಮಾನವ ಜಾತಿಯ ಸದ್ಗುಣವೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನು ಶಕುನಿ. ಈ ಅಪಮಾನವನ್ನು ನಾನು ಎಷ್ಟೊಂದು ಸಹಿಸಲಿ ಶಕುನಿ. ಶಕುನಿ
ಪರಯೋ ಪಾಲ ಸಾಬಾಬೋದ ಸಕೋನ ಓ ಸಕೋನ ಅಪಮಾನ ಶಕುನಿ, ಈ ಅಪಮಾನವನ್ನು ನಾನು ಎಷ್ಟೊಂದು ಸಹಿಸಲಿ? ಚಿಕ್ಕಂದಿನ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಆಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದದು. ಆಗ ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಈ ಹೃದಯದ ವೇದನೆಯನ್ನು ಆ ಜಗತ್ತಲ್ಲಿ ಭಿನ್ನವಹಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ಏತಕ್ಕ ಈ ಸೂತ ಕುಲಕರ್ಣನನ್ನು ತಿಳಿದೆ ಎಂದು ದಿನವು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಾಶದ ಘಟನೆ, ಜನ್ಮ ಆಕಾಶದ ಕುಲವನ್ನು ಅಲ್ಲವೆಂದು ಆತ್ಮಶಕ್ತಿಯಿಂದ, ದೈವ ಬಲದಿಂದ, ಪ್ರಯತ್ನ ವಿಶೇಷದಿಂದ ರಾಜ್ಯ ಭಾರವು ನನ್ನದು. ನಾನು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯ ಮಾಂಡಲಿಕ. ಈಗಲೂ ಈ ಜನ್ಮದ ರುಸ್ತಾಭೂತವು ಬಿಟ್ಟಿಲ್ಲ ಶಕನಿ, ನನ್ನನ್ನು ಬಿಟ್ಟಿಲ್ಲ ಶಕನಿ. ಪ್ರತಿಷ್ಠಾಪನಾದ ಆರ್ಯರು ಈ ಸಂಕಲ್ಪ ಮರ್ಯಾದೆ ಹೊರಗೂಡೋದು ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನವು ವಿಚಾರದಲ್ಲಿ ತಟಸೆವನ್ನು ವಹಿಸಿರುವನು. ದುರ್ಯೋಧನಲ್ಲಿ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ, ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ವಸ್ತ್ರದಾನವನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ನಿನಗೋಸ್ಕರ ಎಲ್ಲೆಲ್ಲಿಯೋ ಹುಡುಕಿ ಬಂದೆ. ನೀನು ಬಂದು ಎಷ್ಟು ಹೊತ್ತು ಆಯಿತು? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ಬಂದು ನೋಡುವೆನು. ನನ್ನ ಶಪಥವೇನಾಗುತ್ತದೆ? ನಿಲ್ಕಡ ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿಯನ್ನು ಹೇಳುವುದಕ್ಕಾಗಿ ನಾನಿಲ್ಲಿಗೆ ಬಂದಿದ್ದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯದಲ್ಲಿ ಪದತಳಿತವಾದ ಈ ಸೂತಕುಲದವರಿಗೆ ಸಂತೋಷ ಸುದ್ದಿ ಎಲ್ಲಿಗದು? ದೊಡೆ ನಿಲ್ಕಡ ನಿಲ್ಲು. ನಿಲ್ಲುಕಡ ನಿಲ್ಲು. ಏಕೆ ಶಕುನಿ, ನನ್ನನ ಕರ್ಣನ ರೀತಿ ಈ ದಿನ ಕರ್ಣನ ರೀತಿಯ ಬೇರೆ ಆಗಿರುವುದಲ್ಲ. ನಾನು ಬಹಳವಾಗಿ ವೇಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದು. ಇದೇನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರ್ಯಾಸವೇ ಕೌರವೇಶ್ವರ? ಅದೇಕೆ ಶಕುನಿ, ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಅವನನ್ನು ಸೇನಾಧಿಪತ್ಯವನ್ನು ಕೊಡಕೂಡದೆಂದು ಎಷ್ಟು ಜನರು ಅಪಮಿತರಾಗಿದ್ದಾರೆ ಎಂದು ಯೋಚಿಸಿದೆಯಾ? ನಿಜ ಮಾವ. ಭಾರ್ಗವಜನಾದ ಭೀಷ್ಮ, ಕ್ಷತ್ರಾಚಾರ್ಯನಾದ ದ್ರೋಣ, ಕೃತವರ್ಮ, ಶಲ್ಯ ಇವರೇ ಉತ್ತಮವಾದ ಮಹಾರಥಿಕರನ್ನು ಬಿಟ್ಟು ಆ ಸೂತಕುಲೋದನಿಗೆ ಸೇನಾಧಿಪತ್ಯವೇ? ನಿಜ ಮಾವ. ಹಾಗಾದರೆ ಹೀಗೆ ಮಾಡುವುದೇನು? ಮಾಡುವುದಿನ್ನೇನೆ. ಆ ಸೇನಾಧಿಪತ್ಯವನ್ನು ಅಂಗೀಕರಿಸದಂತೆ ಭೀಷ್ಮನನ್ನು ಪ್ರಯತ್ನಿಸು. ಆಗ ಯುದ್ಧವು ಸನಿತವಾಗಿರುವುದು. ಈಗಲೂ ಚಿಂತಿಸಲು ಸಮಯವಿಲ್ಲ. ಈಗಲೇ ಹೋಗಿ ಕುರಿಪುತ ಮಹಾರನ್ನು ಕಾಣು. ಆಗಲಿ ಮಾವ, ನೀನು ನನ್ನ ಸಂಗಡ ನೆರವಾಗೋಣ. ಯಾರು
ಎದುರಿಸಬಲ್ಲವನು ಹೇ ಕಲ್ಲ ಮಲ್ಲ ಯಾರು ಯವನಾರು ಎದುರಿಸಬಲ್ಲವನು. ಹೋದರ ನನ್ನನ್ನೇ ನಿನ್ನ ಸೋದರ ಮಾವ ಎಂದು ತಿಳಿದೇನೋ ಬೆಪ್ಪೆ? ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ಮೃತ್ಯು. ಇಷ್ಟಾದ ಮೇಲೆಲ್ಲವೇ ಶಕುನಿಗೆ ಆನಂದ 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 ಹೇ ಶಕುನಿಗೆ ಪರಮಾನಂದ ಹೇ ಕುರುಕ್ಷೇತ್ರದಲ್ಲಿ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಈ ಗುರುಕುಲ ವಂಶದ ನಿರ್ನಾಮ. ನಿನ್ನ ವಿನಾಶಕ್ಕೆ ನಾಂಟಿಯ ಹಾಡಿ ನಿನ್ನ ವಿನಾಶಕ್ಕೆ ನಾಂಟಿಯ ಹಾಡಿ ಆನಂದವನೋ ಒಂದುವೆನ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ ಆನಂದ. ಕೌರವ ಕೊರಿಯನ್ನು ಒಪ್ಪಿಸಿದೆ, ಆ ಕೊರಿಯನ್ನು ರಣದೊಳು ಬಲಿ ಕೊಡುವೆ. ಆ ಕೌರವ ಕೊರಿಯನ್ನು ಒಪ್ಪಿಸಿದೆ, ಆ ಕೊರಿಯನ್ನು ರಣದೊಳು ಬಲಿ ಕೊಡುವೆ. ನಿನ್ನ ವಿನಾಶಕ್ಕೆ ನಾಟ್ಯ ಹಾಡಿ ಆನಂದವನೋ ಒಂದುವೆನ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ ಆನಂದ. ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ಇನ್ನಾದರೂ ನನ್ನ ಈ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚೆ ಹೆಚ್ಚಿಗೆ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಏನೇನನ್ನು ಬರೆದಿರಬೇಕು. ದ್ರುಪದ ಇವಳೇ
ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪ್ರಿಯತಮೇ, ಏಕೆ? ಏನಾಯಿತು? ಅವತಾಪತಿನೊಂದು ಕಣ್ಣೀರ ಕರೆಯುವೆ ಕಾಂತೆ. ಅವತಾಪತಿನೊಂದು ಕಣ್ಣೀರ ಕರೆಯುವೆ ಕಾಂತೆ. ಪಾಂಡವರ ಪಟ್ಟಮಹಿಷೆ ಹೇಮನ್ ಮನೋಮಣೆ ವಸುದೇವನೋ ಸರೆಯು ನಮಗಿರಲು ಪರಮ ವಿಕ್ರಮದಿ ಹರಿಹರಿಸದೆದ್ದೊಡೆ ಹೇ ಪ್ರಚಂಡ ಭೀಮಾ. ಏಕೆ ಚಿಂತಿತೆ ಧ್ರುಪದ ನಂದಿನಿ, ಏಕೆ ಚಿಂತಿತೆ ಧ್ರುಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಕಮಲ ನಂದಿನಿ, ಭಯವ ಬಿಡು ಪಾಂಚಾಲಿ ಕಮಲ ನಂದಿನಿ. ಪ್ರಿಯ ಏಕೆ ಚಿಂತಿತೆ ಧ್ರುಪದ ನಂದಿನಿ. ದೊರದಿ ದೊರಣ ಕುರುಪತಿಯ ತೊಡ ಮುರಿದು ಮುದ ತರುವೆ, ದೊರಣ ಕುರುಪತಿಯ ತೊಡ ಮುರಿದು ಮುದ ತರುವೆ. ಕಡುಮದ ದೊರವರನ್ನು ಒಲಿಸದ ಬಿಡರಡಗಳು, ಕಡುಮದ ದೊರವರನ್ನು ಒಲಿಸದ ಬಿಡರಡಗಳು. ತೊಡೆ ಪುಡಿಗೊಟ್ಟೆ ತೊಡೆ ತೊಟ್ಟ ಪುಡೆಗೊಟ್ಟೆ ಶಿರಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿತೆ ಧ್ರುಪದ ನಂದಿನಿ. ವಿಪಿನ ವಾಸ ಭವನಯ ಮರೆಯುವನೇ ತರುಣಿಯೇ. ವಿಪಿನ 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 ವಾಸ ಭವನಯ ಮರೆಯುವನೇ ತರುಣಿಯೇ. ಕರುಮದ ಕಪಟ ತರದ ವಂಚನೆ ಹೃದಯವನ್ನೇ ಸೀಳಿದೆ. ಕಪಟ ತರದ ವಂಚನೆ ಹೃದಯವನ್ನೇ ಸೀಳಿದೆ. ತೊಡೆ ಸತ್ಯ ಪುಡಿಗೊಟ್ಟೆ ಶಿರಮೆತ್ತಿ ನಿಲ್ಲುವೆ, ತೊಡೆ ಸತ್ಯ ಪುಡಿಗೊಟ್ಟೆ ಶಿರಮೆತ್ತಿ ನಿಲ್ಲುವೆ. ಪ್ರಿಯ ಹೇಗೆ ಚಿಂತಿಪೆ ಧ್ರುಪದ ನಂದಿನಿ. ಭಯವ ಬಿಡ ಪಾಂಚಾಲೆ ಕಮಲ ನಂದಿನಿ. ಪ್ರಿಯ ಹೇಗೆ ಚಿಂತಿಪೆ ಧ್ರುಪದ ನಂದಿನಿ. ಧ್ರುಪದ ನಂದಿನಿ, ಧ್ರುಪದ ನಂದಿನಿ. ಪಾಂಚಾಲಿ ಏಕೆ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರವೆಲ್ಲ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು, ನಿಮ್ಮನ್ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡುವಿರಿ. ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮರ್ಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲವೇ? ದೊಗುಡವೇ ರಮಣೆ ರಮಣೆ ತರುಣೆ ಹೊರಗುಡ ಸಿದ್ಧ ಏಕೆ ರಮಣೆ ಬಿಡು ಸಿದ್ಧ ಏಕೆ ರಮಣಿ. ಆಡಿದ ಶಪಥವ ಹರಿಯನೇನೋ, ಆಡಿದ ಶಪಥವ ಹರಿಯನೇನು ದುರುಳನ
ಕರುಳು ಮಗೆಯುವ ನಾನು ಕರುಳನ ಕರುಳು ಮಗೆಯುವ ನಾನು ತುಗುದ ಬೇಕೆ ರಮಣಿ ರಮಣಿ ಕರುಣೆ ಹೊರಗುಣ ಚಿತ್ತ ಏಕೆ ರಮಣಿ ಬಿಡು ಚಿತ್ತ ಏಕೆ ರಮಣಿ ಕರುಳದು ಶಾಸನ ಹೊಡಲ ಬಗೆದು ಬಗೆದು ಹೆಚ್ಚಿದ ಮುಡಿಯರು ಕಟ್ಟದ ಹೇರದೆ ಹೆಚ್ಚಿದ ಮುಡಿಯರು ಭೋಜದ ಹೇರದೆ ದುಗುಡವೇ ರಮಣಿ ರಮಣಿ ತರುಣಿ ಹೊರಗುಣ ಯುತನಿ ಚಿತ್ತ ಏಕ ರಮಣಿ ಬಿಡು ಚಿತ್ತ ಏಕ ರಮಣಿ ಪಾಂಚಾಲಿ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲ್ಲವೇ ಆದದ್ದು ಹಾಗೆ ಹೋಯಿತು ಅದನ್ನು ಮರೆತು ಬಿಡು ಆದರೆ ಈ ದಿನ ನೀನೇಕೆ ಹೀಗಾಗಿರುವೆ ತಿಳಿಸುವೆನು ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ ಅದೋ ಇಂದಿನ ಮಾತು ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ ಹಾಗಾದ್ರೆ ತಿಳಿಸುವೆನು ಕೇಳಿ ಈ ದಿನ ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿ ಬಂದಿದ್ದಳು ಅವಳು ನನ್ನನ್ನು ನೋಡಿ ನಕ್ಕು ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು ಇನ್ನೇನು ಸಂಧಿಯಾಗುವುದು ಈಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು ಪಾಂಚಾಲಿ ಯಾರು ರಾಯಭಾರಕ್ಕೆ ಹೋಗಿದ್ದವರು ಇನ್ನಾರು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ ಏನು ಗೋಪಿಕಾಂಗನ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ ಆದರೆ ನಾನು ಮರೆಯುವುದಿಲ್ಲ ಅರ್ಜುನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆನು ಪಾಂಚಾಲಿ ಪ್ರಿಯತಮೆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು ಏನೆಂದು ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಬಾಪು ಪಾಂಚಾಲಿ ಬಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ನೀನು ಮುದ್ದಾಡುವೆನೋ ಬಾರೆ ಈ ಭೀಮನ ಪ್ರೇಮದ ರಾಣಿಯು ನೀನೆ ಈ ಭೀಮನ ಪ್ರೇಮದ ರಾಣಿಯು ನೀನೆ ಬಾರ ಮುದ್ದಾಡುವೆನೋ ಬಾರೆ ಕುಲಹದ ಮರಪಿಡೆಯು ಕರಣದ ಕುರುವಂಶವನೆ ನಾಶವಗೈವೆ ಕುಲಹದ ಮರಪಿಡೆಯು ಕರಣದ ಕುರುವಂಶವನೆ ನಾಶವಗೈವೆ ದುರುಳ ದುಶಾಸನ ಒಡಲಂ ಭಗದು ದುರುಳ ದುಶಾಸನ ಒಡಲಂ ಭಗದು ಹೆಚ್ಚಿದ ಮುಡೆಯನ್ನು ಕಟ್ಟಿಸುವೆನು ನಾ ಬೆಚ್ಚಿದ ಮುಡೆಯನ್ನು ಕಟ್ಟಿಸುವೆನು ನಾ ದಾನೆ 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 ಮುದ್ದಾಡುವೆನು ಮಾರೆ ಈ ಭೀಮನ ಪ್ರೇಮ ರಾಣಿಯು ನೀನೆ ಈ ಭೀಮನ ಪ್ರೇಮದ ರಾಣಿಯು ನೀನೆ ದಾನೆ ದಾನೆ ಯಜಾನೆ ಮುದ್ದಾಡುವೆನು ಮಾರೆ ಪ್ರಾಣೇಶ್ವರ
ಸಮಯವಿದೆ ಶೃಂಗಾರಕ್ಕೆ ಭೀಮ ದೇವಿ ಪ್ರಾಣೇಶ್ವರ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದಿಯ ಮನದಿರೆ ವಿರಾಮ ಪ್ರಾಣೇಶ್ವರ ದೇವಿ ಪ್ರಮದಿಯ ಮನದಿರೆ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ ದೇವಿ ಮನ ಮುದಿಸುವ ಮಧುಹಾಸ ವಿಲಾಸ ದೇವಿ ಪ್ರಾಣೇಶ್ವರ ಮನ ಮುದಿಸುವ ಮಧುಹಾಸ ವಿಲಾಸ ಕೌರವ ಶಿರವ ಧರೆಯೊಳು ನೀನು ಪ್ರಾಣೇಶ್ವರ ದೇವಿ ಗೌರವ ಶಿರವ ಧರೆಯೊಳು ನೀನು ದೇವಿ ಪ್ರಾಣೇಶ್ವರ ಬಾಪು ಪಾಂಚಾಲಿ ಬಾಪು ಚಮತ್ಕಾರವಾದ ಉತ್ತರವನ್ನು ಕೊಟ್ಟರು. ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ದೇವಿ ಅದಕ್ಕಿನ್ನು ಬಹಳ ಸಮಯವಿರುವುದಲ್ಲವೇ ಆಹಾ ಅಲ್ಲವೇ ಆಹಾ ಚೆಲ್ಲುತ್ತ ಸೇರುವೆ ಕಾಂತಿಯಲ್ಲಿ ಚೆಲ್ಲುತ್ತ ಸೇರುವೆ ಕಾಂತಿಯಲ್ಲಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದಿಯ ಮನದಿರೆ ವಿರಾಮ ಪ್ರಮದಿಯ ಮನದಿರೆ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ದೇವಿ ಪ್ರಾಣೇಶ್ವರ ದೇವಿ ಪ್ರಿಯೋತ್ತಮ ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿಯಲ್ಲಿ ಪ್ರಿಯ ತಾವೇ ಸಂಬೋಧ ದೇವಿ ಆಹಾ ಮತ್ತು ಹೇಳಿದಿರಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿಲ್ಲವೇ? ಮಾಡಿದ ಪ್ರಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಏ ಜಗ ಜಟ್ಟಿ ಭೀಮನು. ಹೇಳುವುದು ಮಾತ್ರವಲ್ಲ ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನಿಚ್ಛಿಸಿದರೆ ಏನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದೋ ಹಿಂದಿನ ಮಾತು. ಈಗ ನಾವು ಯಾರ ಆಜ್ಞಾಧಾರಕನಲ್ಲ. ನನ್ನನ್ನು ಸುಮ್ಮನೆ ಕೆರಳಿಸಬೇಡ ಪಾಂಚಾಲಿ. ಶಾಂತಿಯನ್ನು ಬಯಸುವವರು ಸಂಧ್ಯೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನೀಗ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ತನ್ನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನ್ಯಾರು ಕ್ಷಮಿಸುವುದಿಲ್ಲ. ನಾನು ಮತ್ತು
ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ. ಓಹೋ, ಈ ಸಾರಿ ನನ್ನ ಸಹೋದರನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಪಾಂಡವರೊಡನೆ ಆ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ತಡೆಯುವುದು ನನಗೆ ಕಷ್ಟವಾಗಿದೆ. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ? ಪಾಂಚಾಲಿ ಮರಗುವೆ ಏತಲೆ ಮರಗುವೆ ಏತಲೆ ಮಾನನೆ ಮಾಡಿಯೋಳೆ ಮರಗುವೆ ಏತಲೆ ವೈರವ ಕರುಣೆ ನಿನ್ನನು ನಾವು ಪಾಂಚಾಲಿ ಕರುಣೆ ನಿನ್ನನು ನಾವು ಹೊರಗಿಸೋ ನೀಯೇ ಎಂದು ಹೊರಗುವೆಯೇ ತಲೆ ಮಾನವೇ ಮಾನಾದೋಳೆ ಹೊರಗುವೆಯೇ ತಲೆ ಧರ್ಮಜನಾಜ್ಞೆಯ ಮೀರಲಾರೆನು ನಾವು ಧರ್ಮಜನಾಜ್ಞೆಯ ಮೀರಲಾರೆನು ನಾವು ವೈರವ ಮಾರೇತವೋ ವೈರವ ಮಾರೇತವೋ ತೈರಿಸೋ ತಾಪವ ಹೊರಗುವೆಯೇ ತಲೆ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರಿಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಆಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ನಿಮ್ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೆರಡು ಮಾತುಗಳನ್ನು ಹೇಳಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಏ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ಅರ್ಜುನನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನಿದನ್ನು ಪಾಂಡವರ ಕಳಂಕವೆಂದು ಭಾವಿಸಿದನು. ಕಂಡವರ ಮನೆಯ ಬಾಗಿಲಲ್ಲಿ ಭಿಕ್ಷಾಟನೆಯನ್ನು ಮಾಡಲು ಪಾಂಡುರಾಜೇಂದ್ರರು ನಮ್ಮನ್ನು ಪಾತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ನಿರೀಕ್ಷಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಸಹಾಯವನ್ನಾಗಲಿ ಅರ್ಜುನನ ಅನುಮತಿಯನ್ನಾಗಲಿ ನಾನು ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ಗದಾ ಈ ಜಗದ ಮಹಾಯುಧ ಈ ಗದಾ ಆಸದೆ ದೋಸ್ತ ಕೌರವರ ಆಸದೆ ದೋಸ್ತ ಕೌರವರ ಗಟ್ಟಿ ಸಮರದ ಮುಷ್ಟಿಯೋದ್ಧದೆ ಗಟ್ಟಿ ಸಮರದ ಮುಷ್ಟಿಯೋದ್ಧದೆ ನಟ್ಟುತ್ತ ಜಲಯ ಕೊಟ್ಟುತ್ತ ಜಲಯ ಮೆಟ್ಟುತ್ತ ಜಲಯ ಕೊಟ್ಟುತ್ತ ಜಲಯ ಗಟ್ಟಿ ಕಟ್ಟಿದರೆ ಭಾರವನ್ನು ಈ ಗದಾ ಈ ಜಗದ ಮಹಾಯುಧ ಈ ಗದಾ ಕರುದರವ ಕರುದರವ ದುರಾಗ್ರದಲ್ಲಿನ ದುಬಾರಗೈವೆ ದುರಾಗ್ರದಲ್ಲಿನ ದುಬಾರಗೈವೆ ದೋರ್ಬ ದೋಂದರ ದೋಸ್ತಮಗೈ ಈ ಗದಾ ಈ ಜಗದ ಮಹಾಯುಧ ಈ ಗದಾ ಈ ಗದಾ ಈ ಗದಾ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಆ ಕೆಟ್ಟ ಕುರುಕುಲವನ್ನು ನೇರ್ಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಸಹೋದರ, ನಿಲ್ಲು.
ಕೇಳೆನ್ನ ನೋಡಿ ತಾಡಿ ತಾಡಿ ಭೀಮಸೇನ ಪಾಪಿ ದುರ್ಯೋಧನ ಈ ಪರಿಮಾಡಿದ ಪಾಪಿ ದುರ್ಯೋಧನ ಈ ಪರಿಮಾಡಿದ ಕೋಪವು ಸಲ್ಲದು ಕೇಳೆನ್ನ ನೋಡಿ ತಾಡಿ ತಾಡಿ ಸೈ ಭೀಮ ಕೇಳೆನ್ನ ನೋಡಿ ತಾಡಿ ತಾಡಿ ಭೀಮಸೇನ ಅರ್ಜುನ ಸತ್ಯವಂತರು ನಾವು ಉತ್ತಮರೇನು ಸೋತೆ ಸತ್ಯವಂತರು ನಾವು ಉತ್ತಮರೇನು ಸೋತೆ ಚಿಂತಾ ಜನೈಯ ಭಕ್ತಿಯಿಂದಲೇ ಸೋವೆ ಚಿಂತಾ ಜನೈಯನ ಭಕ್ತಿಯಿಂದಲೇ ತಾಡಿ ತಾಡಿ ಭೀಮ ಕೇಳನ್ನ ನೋಡಿ ತಾಡಿ ತಾಡಿ ನಿಲ್ಲು ನಿಲ್ಲು ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ. ಧರ್ಮಜನ ಇಷ್ಟಕ್ಕೆ ವಿರುದ್ಧವಾಗಿದ್ದವನು ಪ್ರಾರಂಭಿಸುವ ನಮಗೆ ಅನುಚಿತವಿಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಇದ್ದದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಇದ್ದವು ಎಂಥ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ಆದ್ದರಿಂದ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನೇ ಮಾಡಿದೆನು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆ ಔತಣವಲ್ಲವೆಂಬುದು ತಿಳಿಯದೆ ಹೋಯಿತೆ. ಈಗ ನನ್ನ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದಿರಲ್ಲ ಎಂಬುದೇ ಚಿಂತೆಯಾಗಿ ಏನಿ ಕೋಲಾಹಲ? ಅರ್ಜುನ, ನಾನಿನ್ನೂ ಹೊರಡುವೆನು. ಏ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನಾನು ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಿಗೆ ಸಂಧ್ಯಾ ವಿಚಾರ ದಯ ಸಾಗರ ದಯ ಸಾಗರ ದಯ ಸಾಗರ ಮುರಾರಿ ದಯ ಸಾಗರ ಬೇಗ ಬಂದು ನಮ್ಮನ್ನು ಕಾಯೋ ಬೇಗ ಬಂದು ನಮ್ಮನ್ನು ಕಾಯೋ ಪುರೇಶ ಮುರಾರಿ ದಯ ಸಾಗರ ದಯ ಸಾಗರ ದಯ ಸಾಗರ ಪುರೇಶ ಮುರಾರಿ ದಯ ಸಾಗರ. ಪರಮಾತ್ಮನಿಗೆ ನಮಸ್ಕರಿಸುವರು. ವಿಜಯಶಾಲಿಯಾಗು ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ರಾಜ್ಯಸಭೆಯಲ್ಲಿ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರ ನಡೆಯಿತೆ? ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನೆಲ್ಲಿರೋದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಅಣ್ಣನ ಮಾತುಗಳು ಮುಗಿಯಲಿ.
ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಳಮಯ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಇನ್ನೇನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನೂ ತಡೆಯಲಾರೆ. ಯಕ್ಷಿಣೀಪತಿ, ಈ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತಷ್ಟೇ. ನೀನು ಭೀಮಸೇನ, ನಿನಗೆ ಇಷ್ಟೊಂದು ಅಸಹ್ಯನೇ ಯಾಕೆ? ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಎಷ್ಟು ಸುಮ್ಮನೆ ನನ್ನನ್ನು ಕಾಡಬೇಡ. ಈಗ ನಿನ್ನ ಅಭಿಮತವು ತಿಳಿಯಿತು. ಈ ಸಂಧಿಯ ನೆಪದಿಂದ ಅರ್ಜುನನಿಗೆ ಬಳೆಯನ್ನು ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಯತ್ನಿಸುತ್ತಿರುವೆ. ಯಾದವಾಗ್ನಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಅಷ್ಟೊಂದು ರೋಷ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಭೀಮನಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಪರಮಾತ್ಮ, ಭೀಷ್ಮ, ದ್ರೋಣ, ಇನ್ನೂ ಮುಂತಾದವರು. ಆ ದುರ್ಯೋಧನ, ಆಹಾ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಲು ನನಗೆ ಇಚ್ಛೆ ಇಲ್ಲ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಮ್ಮ ಪೌರುಷ ವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ನಿರೀಕ್ಷಿಸುವುದಿಲ್ಲ. ಯಾಕೆ ಸೇರಿ ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ನಿಜವಾಗಿಯೂ ನೀನು ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಡುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪೋ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಈಗ ತಿಳಿಯಿತು. ಏನು ಆ ಸಂದೇಶ? ಅದನ್ನು ಹೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಎಲ್ಲೋ ನಿಂತಿದ್ದಂತೆ ಹೇಳು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಏನು ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ಆ ಗದೆಯನ್ನು ಸ್ವಲ್ಪ ದೂರ ಆಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಕೃಷ್ಣ, ಇದು ನೀನು ಹೇಳಿದಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಕೋಪ ಮಾಡುವುದಿಲ್ಲ ಅಷ್ಟೇ. ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ವ್ಯಾಘ್ರಸೇನೆ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕಡೆ ನನಗೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಏನೋ ನೋಡು. ಕೃಷ್ಣ, ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ನೀವು ಹೇಳಿದ ಮೇಲೆ ನಾನು ಬಿಡುವುದುಂಟೆ? ಈಗ ಕೇಳಿರಿ, ಎಲ್ಲರೂ ಕೇಳಿರಿ. ಲಾಲಿಸಿ ಕೇಳಿ ಕೌರವರ ಪೌರುಷವ, ಲಾಲಿಸಿ ಕೇಳಿ. ಸಾಂಬ
ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ ಎಲ್ಲರೂ ಕೇಳಿರಿ. ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳೆಲ್ಲವನ್ನೂ ಬಂಧಿಸಲನುವಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರು ಕೃಷ್ಣ? ಪರಿಗೈದರೆ ಅರೆ ಪರಿಗೈದರೆ ಅರೆ ಪರಿಗೈದರೆ ದೇಶವೋ ನರೇ ಜಯ ಜಯ ತೋರ್ಪದು ದೇಶವೋ ನರೇ ಜಯ ಜಯ ತೋರ್ಪದು ಮನ ಘಾತು ಪಡುತ್ತದೆ ಸಮಯ ಮನ ಪಡುತ್ತದೆ ಅರೆ ಪರಿಗೈದರೆ ಅರೆ ಪರಿಗೈದರೆ ದುರ್ಯೋಧನ ಅರೆ ಪರಿಗೈದರೆ ಅರೆ ಪರಿಗೈದರೆ. ಏನು ಕೃಷ್ಣ, ಏ ಹಗ್ಗದಿಂದ ಬಂಧಿಸಲೆತ್ತಿಸಿದ ಆ ದುರಾತ್ಮರಾರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರ್ಯದ ಆತನ ತಮ್ಮ ಈ ಕಾರ್ಯವನ್ನೂ ನಡೆಸಿದನು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಭೀಮಸೇನ, ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಆ ಕುನ್ನಿ ಕೌರವರು ಏ ರೀತಿ ಅಪಮಾನ ಮಾಡಿದರೆ, ಧನಂಜಯ ನನ್ನ ಕೈಗಳನ್ನು ಬಿಡಿಸು. ಪಾಂಚಾಲಿ ಪ್ರಿಯತಮೇ ನನ್ನ ಕೈಗಳನ್ನು ಬಿಡಿಸು. ಯಾರೋ ಬಿಡಿಸುವುದಿಲ್ಲವೇ? ಯಾರೋ ಬಿಡಿಸುವುದಿಲ್ಲವೇ? ವಾಸುದೇವ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವುದು. ಅಷ್ಟು ಮಾತ್ರವಲ್ಲ ಭೀಮಸೇನ, ಅವರು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. 5 ಮಾರು ಭೂಮಿಯನ್ನು ಕೊಡಲು ಅವರು ಸಮ್ಮತಿಸಲಿಲ್ಲ. ಹಾಗೇನಾದರೂ ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರತಿಕರ ಘೋಷಣೆಯಲ್ಲಿ ಎಂದು ಉತ್ತರವನ್ನು ಕೊಟ್ಟರು. ಭೀಮಸೇನ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಭೀಮಸೇನ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ. ಭೀಮಸೇನ, ದುಡುಕಿ ಸಮರ ಬಯಸುವುದನ್ನು ಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಭೀಮಸೇನ, ಮಡದಿ ಪಂಚಾಲಿಯ ಇಡುಮುಡಿ ಚಾಪದೆ, ಗುರು ಸಂಜಾತರ ನರಳಿಸಬಹುದೇ. ಮಡದಿ ಪಂಚಾಲಿಯ ಇಡುಮುಡಿ ಚಾಪದೆ, ಗುರು ಸಂಜಾತರ ನರಳಿಸದಿರುವುದೇ. ತಾಳಿದವನು ಮುಂದೆ, ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ಮಾತದು ಮರೆಯುವುದು ಅನುಚಿತ. ಹಿರಿಯರ ಮಾತನು ಮರೆಯುವುದು ಅನುಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋ
ಭೀಮಸೇನ ಈ ಸಂದೇಶದಿಂದ ಉಳಿದಿರುವುದು ನಮಗೆ ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನವೆಲ್ಲವನ್ನು ವಿಫಲ ಮಾಡಿ ಬಂದು ನಿಂತಿರುವರು. ಕೃಷ್ಣ, ನೀನು ತಿಳಿದಿಲ್ಲವೇ, ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷಿಸುವುದನ್ನಲ್ಲ. ಸಂಧಿಗಾಗಿ ನಾನು ಸರ್ವ ಪ್ರಯತ್ನವನ್ನೇ ಮಾಡಿದೆನು. ಹಾಗೆಯೋ ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ಪರಮಾತ್ಮ ನನ್ನ ಕೈ ಅಗ್ರಜ, ನೀನಾದರೂ ಬಿಡಿಸು. ಧನಂಜಯ, ಯಾರೂ ಬಿಡಿಸುವುದಿಲ್ಲವೇ? ಯಾರೂ ಬಿಡಿಸುವುದಿಲ್ಲವೇ? ಯಾರೂ ಬಿಡಿಸುವುದಿಲ್ಲವೇ? ನಾನೇ ಎಲ್ಲೇ ನನ್ನ ಗದೆ ತಗೋಣ. ಅದವಲ್ಲ ಮಹಿಮೆಯ ತಿಳಿಯದವರು, ಅದವಲ್ಲ ಮಹಿಮೆಯ ತಿಳಿಯದವರು, ದುರಾಪರೇ ಪರಿದೊಡಗಿ ನುಡಿದರೆ, ದುರಾಪರೇ ಪರಿದೊಡಗಿ ನುಡಿದರೆ, ಹೊರಗನ್ ತೆರಳು ಕರುಣ ಬಗೆವೆ, ಹೊರಗನ್ ತೆರಳು ಕರುಣ ಬಗೆವೆ, ತೊಳ್ಳರೆ ಪರಿದ ತಡೆದು ಮದಾಂಗನ ಶಿರ ತಡೆಯರು, ತೊಳ್ಳರೆ ಪರಿದೈದರು. ಅದವನ ಮಹಿಮೆಯ ಅವನು, ಅದವನ ಮಹಿಮೆಯ ಅವನು, ದುರಾಪರಿ ಪರಿದುರುಸಿ ನುಡಿದರೆ, ದುರಾಪರಿ ಪರಿದುರುಸಿ ನುಡಿದರೆ, ತರಳೆ ಕರುಳಂಬಜವೆ, ಮಹಾರಾಜ ತೆರಳೆ ಕರುಳಂಬಜವೆ, ದುರುಳರೆ ಪರಿದುರುಳರೆ ಪರಿದುರುಳರೆ ಪರಿಗೈದರೆ. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಾನು ಈ ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈಗ ಯುದ್ಧ ಸನ್ನಿಹಿತವಾಗುವ ಮೊದಲೇ ಪುನಃ ನಾನು ಈ ಪ್ರತಿಜ್ಞೆಯನ್ನು ಮಾಡುವೆನು. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವೇ ಸಾಕು. ಹರ ಹರ ಮಹಾದೇವ್, ಹರ ಹರ ಮಹಾದೇವ, ಹರ ಹರ ಮಹಾದೇವ. ವಾಸುದೇವ, ಕರ್ಣನ ಶಿರವನ್ನು ಭೂಮಿಗೆ ಉಳಿಸುವ ತನಕ ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳದ ಹೊರತಾಗಿ ಈ ಪಾರ್ಥನಿಗೆ ಶಾಂತಿ ಇಲ್ಲ. ನಾನಿನ್ನು ಹೊರಡುವೆನು. ಪರಮಾತ್ಮ, ಈ ಸಂಕಟದಿಂದ ಪಾರು ಮಾಡುವ ಜವಾಬ್ದಾರಿಯು ನಿನ್ನದು. ಆಗಲಿ, ನೀನೇನು ನಡೆಯಧರ್ಮನಂದನ ಆಗಬಹುದು ಪರಮಾತ್ಮ.